ಧನುಸು ರಾಶಿ ಧನುಸು ಲಗ್ನ, ಈ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ಪ್ರಭಾವ ನಾಮ ಸಂವತ್ಸರದ ವರ್ಷಫಲ ಯಾವ ರೀತಿ ಇದೆ ಅನ್ನೋದು ನೋಡೋಣ. ಈ ಒಂದು ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ವರ್ಷದ ಮೊದಲನೇ ಭಾಗದಲ್ಲಿ ಅನುಕೂಲಪ್ರದ ಆಗಿರ್ತಕ್ಕಂಥದ್ದು. ಜೂನ್ 1ನೇ ತಾರೀಕು ತನಕ ಗುರು ಸಂಚಾರ ಆಗುವವರೆಗೂ ಕೂಡ ನಿಮಗೆ ಕೆಲಸ ಕಾರ್ಯದಲ್ಲಿ ಗುರುಬಲ ಇರ್ತಕ್ಕಂಥದ್ದು, ಅನುಕೂಲ ಆಗುವಂಥದ್ದು, ಮಂಗಳ ಕಾರ್ಯಗಳಾಗುವಂಥದ್ದು ಆಗ್ತಾ ಹೋಗುತ್ತೆ. ವಿಶೇಷವಾಗಿ ಯಾರಿಗೆ ಅನಾರೋಗ್ಯ ಸಮಸ್ಯೆಗಳು, ಬಂಧು ಮಿತ್ರರಿಂದ ಏನಾದರೂ ಕಿರಿಕಿರಿ ತೊಂದರೆಗಳಾಗಿದ್ದರೆ ಬಗೆಹರಿಸಿಕೊಳ್ಳುವಂಥದ್ದು ಇಂತಹ ಒಂದು ಶುಭ ಕಾಲ ಆಗಿರ್ತದೆ. ಆದರೆ ಜೂನ್ ಗುರು ಸಂಚಾರದ ನಂತರ ಧನುಸ್ಸು ರಾಶಿಯವರು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯಾರೆಲ್ಲ ವಿದೇಶದಲ್ಲಿ ಹೋಗಿ ಪ್ರಯಾಣವನ್ನು ಮಾಡಿ ಏನಾದರೂ ಒಂದು ನೋಡ್ಕೊಂಬರ್ಬೇಕು ಅಂತಿದ್ರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಒಂದು ವರ್ಷದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವ್ರಿಗೆ ಏನಾದ್ರೂ ಉದ್ಯೋಗ ಸಂಬಂಧಪಟ್ಟಂತೆ ಯಾವ್ದಾದ್ರು ಪರೀಕ್ಷೆಗಳು ಬಂತು ಅಂತಂದರೆ ಅನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಧನುಸು ರಾಶಿಯಲ್ಲಿ ಇರ್ತಕ್ಕಂಥವ್ರು ವಿಶೇಷವಾಗಿ ತಮ್ಮ ಮಾತೃವಿನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ, ಅವರ ಒಂದು ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ, ಆರೈಕೆಯನ್ನು ಮಾಡೋದ್ರಿಂದ, ಅಥವಾ ಇನ್ನು ನೀವು ಯಾರು ಆ ಸ್ಥಾನದಲ್ಲಿರ್ತಕ್ಕಂತಹ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿರ್ಬೋದು, ನಿಮ್ಮ ಶಿಕ್ಷಕರಾಗಿರ್ಬೋದು, ಗುರುಗಳಾಗಿರ್ಬೋದು, ಅಂಥವ್ರಿಗೆ ನೀವು ವಿಶೇಷವಾಗಿ ಏನಾದ್ರೂ ಅವ್ರನ್ನ ಆಶೀರ್ವಾದವನ್ನು ಪಡ್ಕೊಳ್ಳೋದ್ರಿಂದ ಅಥವಾ ಅವರಿಂದ ಅವ್ರಿಗೇನಾದ್ರೂ ಬೇಕಾದಂಥದ್ದನ್ನು ಕೊಟ್ಟರೆ ಅವರವ್ರಿಗೆ ತೃಪ್ತಿಪಡಿಸೋದ್ರಿಂದ ನಿಮಗೆ ಅನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಇನ್ನು ಧನುಸು ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯ ವಿಚಾರವಾಗಿ ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಶನಿಯು ಮೀನರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಇವರಿಗೆ ವಿನಾಕಾರಣ ಏನೋ ಒಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತೆ. ಅದನ್ನು ವಿಭಿನ್ನವಾಗಿ ತಿಳಿದುಕೊಂಡು ಏನೋ ಆಗ್ಬಿಟ್ಟಿದೆ, ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡದಾಗಿ ವಿಭಿನ್ನವಾಗಿ ನೀವು ತಿಳ್ಕೊಳ್ಳುವಂಥದ್ದು, ಮಾನಸಿಕವಾಗಿ ಕುಗ್ಗುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಿಮಗೆ ಬಹಳಷ್ಟು ಎಫೆಕ್ಟ್ ಮಾಡ್ತಾ ಇರುತ್ತೆ, ಪ್ರಭಾವ ಬೀರ್ತಾ ಇರುತ್ತೆ. ಹಾಗಾಗಿ ಧನುಸು ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಮೇಲೆ ಜಾಗೃತಿಯನ್ನು ವಹಿಸ್ಕೋಬೇಕು. ಜೊತೆಗೆ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳು, ಚಿನ್ನ, ಒಡವೆ, ಬಂಗಾರ, ಮತ್ತು ನಿಮ್ಮ ಗ್ರಾಮದ ಅಕ್ಕಪಕ್ಕನೂ ಆಗಿರ್ಬೋದು ಅಥವಾ ನಿಮ್ಮೂರಿನ ಅಕ್ಕಪಕ್ಕನೂ ಆಗಿರ್ಬೋದು, ಎಲ್ಲಾದರೂ ಸಮಸ್ಯೆಗಳು ಕಂಡು ಬರ್ತಾ ಇದೆ, ನೀವು ಜಾಗೃತರಾಗಿರಬೇಕು. ಎಲ್ಲ ಸಮಸ್ಯೆ ಆಗ್ತಾ ಇದೆ, ನಮಗೇನಾಗಲ್ಲ, ಬಿಟ್ಬಿಡೋಣ, ಆರಾಮಾಗಿರೋಣ ಅಂತ ಹಾಸ್ಯವನ್ನು ತೋರಿಸಿದ್ರೆ ಆ ಸಮಸ್ಯೆಗಳು ನಿಮ್ಮನ್ನೇ ಹುಡ್ಕೊಂಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಜಾಗೃತರಾಗಿರಿ. ಯಾವುದೇ ಒಂದು ಸಮಸ್ಯೆಗಳಿಗೆ ನೀವು ಹೋಗಕ್ಕೆ ಹೋಗ್ಬೇಡಿ, ಅಥವಾ ಬಗೆಹರಿಸ್ತೀನಿ ಅಂತ ಅಂದ್ಬಿಟ್ಟು ಅದು ಸಂಬಂಧಪಟ್ಟಿರೋರು ಏನಿರ್ತಾರೆ ಅವ್ರು ನೋಡ್ಕೊಳ್ತಾರೆ, ನೀವು ಅದನ್ನು ಕೈ ತೊಳ್ಕೊಂಬಿಟ್ರೆ ಬಹಳ ಅನುಕೂಲ. ಇಲ್ಲ ನಾನು ಬಗೆಹರಿಸಲೇಬೇಕು ಅನ್ನೋದಾದರೆ ನಿಮಗೆ ಸಮಸ್ಯೆಗಳು ಬಂದಾಗ ಅದನ್ನು ನೀವು ಬಗೆಹರಿಸ್ಕೊಳ್ಳಿ. ಅಷ್ಟೇ ಅಲ್ದಲೇ ಏನಾದ್ರೂ ಅಜಾಗರೂಕತೆಯಿಂದ ವಸ್ತುಗಳನ್ನೆಲ್ಲ ಬಿಟ್ಟು ಅಥವಾ ಭದ್ರತೆ ಇಲ್ದಲೆ ನೀವೇನಾದ್ರು ಆಲಸ್ಯದಿಂದ ಹೊರಗಡೆ ಪ್ರಯಾಣವನ್ನು ಮಾಡಿದ್ರೆ ನಿಮಗೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ವಸ್ತುಗಳ ಮೇಲೆ ಜಾಗೃತರಾಗಿರಿ. ಧನುಸು ರಾಶಿಯಲ್ಲಿರ್ತಕ್ಕಂಥವ್ರು, ಈ ರಾಶಿಯಲ್ಲಿರ್ತಕ್ಕಂಥವ್ರು ಪರಿಹಾರ ಏನು ಮಾಡಬೇಕಪ್ಪ ಅಂತಂದರೆ ಕಡಲೆಯನ್ನು ಹಿಡಿದುಕೊಂಡು ನೀವು ಗುರುಗಳ ಒಂದು ಸನ್ನಿಧಾನದಲ್ಲಿ ಏನಾದ್ರೂ ನೀವು ದಾನವನ್ನು ಮಾಡೋದ್ರಿಂದ, ಯಾವತ್ತೋ ಯುಗಾದಿಯ ಹಬ್ಬದ ದಿವಸ ಕಡಲೆಯನ್ನು ಕೊಡೋದ್ರಿಂದ ಅಥವಾ ತರಕಾರಿ ಸಂಬಂಧಪಟ್ಟ ಯಾವುದೇ ಒಂದು ವಸ್ತುಗಳನ್ನು ನೀವು ಕೊಟ್ಟರೆ ಮಠದಲ್ಲಿ ಇರತಕ್ಕಂತಹ ವಿದ್ಯಾರ್ಥಿಗಳು ತೃಪ್ತಿಯಾಗುವಂಥದ್ದು, ಆಮೇಲೆ ಗುರುಗಳ ಒಂದು ಅನುಗ್ರಹ ಪಡ್ಕೊಳ್ಳೋದಂಥದ್ದು ಮಾಡಿಕೊಂಡ್ರೆ ಖಂಡಿತ ಈ ಒಂದು ಹೊಸ ವರ್ಷದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ದೊರೆಯುತ್ತದೆ. ಖಂಡಿತ ಒಳ್ಳೆಯದಾಗಲಿ, ಶುಭವಾಗಲಿ, ಶುಭಮಸ್ತು.